ವ್ಯವಹಾರದಲ್ಲಿದ್ದೇವೆ ಅಂತ ಅರ್ಥ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಹಳ ದೂರ ಇದ್ದೇವೆ ಅಂತ. ಆಧ್ಯಾತ್ಮಿಕ ಚಿಂತನೆ ನಡೆಸಿದ್ದರಿಂದ ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದರೂ ಕೂಡ ನಿಜವಾದ ಆಧ್ಯಾತ್ಮಿಕ ಮಾರ್ಗದ ದಾರಿಯಲ್ಲಿ ನಾವು ಬಹಳಷ್ಟು ಮುಂದೆ ಸಾಗಿಲ್ಲ ಇನ್ನು. ಹಾಗಾದರೆ ಮಾತನಾಡುತ್ತಾ ಇರೋದು ಒಳಗಿದ್ದ ಅಗ್ನಿದೇವರು. ವಾಗೀಂದ್ರಿಯಕ್ಕೆ ಅಭಿಮಾನಿಯಾದವನು ಅಗ್ನಿ. ಆ ಅಗ್ನಿ ನಮ್ಮಲ್ಲಿ ನಿಂತು ಮಾತನಾಡಿಸ್ತಾ ಇದ್ದಾನೆ. ಅಗ್ನಿಗೆ ಪ್ರೇರಕನಾಗಿ ಮುಖ್ಯಪ್ರಾಣ ಮೇಲಿನ ದೇವತೆಗಳು, ಮುಖ್ಯಪ್ರಾಣದೇವರು, ಲಕ್ಷ್ಮೀದೇವಿ, ಭಗವಂತ ಹಯಗ್ರೀವರೂಪಿಯಾದ ಪರಮಾತ್ಮ ಅವನು ವಾಗೀಂದ್ರಿಯದಲ್ಲಿ ನಿಂತು ನಮ್ಮಿಂದ ಮಾತನಾಡಿಸ್ತಾನೆ ಅಂತ ಅನುಸಂಧಾನ ಬಂದರೆ ಆಗ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದಂತೆ. ಗುರುಗಳ ಗುರು ಪರಂಪರೆಯ ಹಾಗೂ ಗುರುಗಳು ನಮ್ಮ ಮೇಲೆ ಮಾಡುವಂತಹ ಅನುಗ್ರಹದ ಬಗ್ಗೆ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಸಣ್ಣ ಮಕ್ಕಳಿಗೂ ಬಹಳ ಸುಲಭವಾಗಿ ಮಾಡಿಕೊಟ್ಟಂತಹ ವಿದ್ಯಾಧೀಶ ಪಂಡಿತ ಅನೇಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ. ಇನ್ನು ಮುಂದೆ ಕಾರ್ಯಕ್ರಮ, ಸಂಜೆಯ ಕಾರ್ಯಕ್ರಮಗಳು ಮತ್ತೆ ಪ್ರಾರಂಭವಾಗ್ತದೆ. ಮೊದಲೇ ಸಂಕಲ್ಪ ಮಾಡಿರುವಂತೆ ಸ್ವಾಮಿಗಳಿಗೂ ಶ್ರಮ ಕಡಿಮೆ ಆಗ್ತದೆ. ನಾನು ಮಂತ್ರ ಅಷ್ಟು ಕೊಟ್ಟರೆ ಯಾರಿಗೇನಾಗತ್ತೆ? ಯಾಕೆಂದರೆ ದೇವರು ಅವರನ್ನು ಚೂಸ್ ಮಾಡಿದ. ನಾನು ಇವರಲ್ಲಿ ಇದ್ದು ಈ ಕೆಲಸವನ್ನು ಮಾಡಬೇಕು, ನಾನು ರಾಯರಲ್ಲಿದ್ದು ಈ ಕೆಲಸವನ್ನು ಮಾಡಬೇಕು, ನಾನು ರಘುತ್ತಮರಲ್ಲಿದ್ದು ಈ ಕೆಲಸವನ್ನು ಮಾಡಬೇಕು ಅಂತ ದೇವರು ಚೂಸ್ ಮಾಡ್ತಾನೆ. ಹಾಗೆ ದೇವರು ಆರಿಸಿ ಚೂಸ್ ಮಾಡಿದಂತಹ ಗುರುಗಳಲ್ಲಿ ನಮ್ಮ ಗುರುಗಳು ಒಬ್ಬರು ಅಂತ ಅನ್ನೋದು ನಮ್ಮ ದೊಡ್ಡ ಹೆಮ್ಮೆ, ನಮ್ಮ ದೊಡ್ಡ ಭಾಗ್ಯ ಅಂತ ನಾವು ಭಾವಿಸ್ತೇವೆ. ಶಪಯತ್ಯಾತ್ಮಭಾವೇನ. ಹಾಗಾಗಿ ಆ ಗುರುಗಳ ತಪಸ್ಸು ಅಷ್ಟರ ಮಟ್ಟಿಗೆ ಇರುತ್ತದೆ ಅನ್ನೋದಕ್ಕಾಗಿ ನಾವು ಗುರುಗಳ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡಬೇಕು ಅಂತ ಒಂದು ಮಾತನ್ನು ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ. ಏನು ಮಾಡಬೇಡಪ್ಪ, ಗುರು ಸಂಸ್ಮರಣಂ ಕಾರ್ಯಂ. ನಿನಗೇನು ಬರೋದಿಲ್ವಲ್ಲೋ, ಗುರವೇ ನಮಃ, ಗುರುಭ್ಯೋ ನಮಃ, ಆಪಾದ ಮೌಲ್ಯ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿ ದೊಡ್ಡದಾದ ಮಂತ್ರ, ಅತಿ ದೊಡ್ಡದಾದ ಮಂತ್ರ. ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರು ಯಾವಾಗಲೂ ಬಾಯಿಯಿಂದ ಏನೋ ಅಂತ ಇರಬೇಕಂತೆ, ಏನೋ ಅಂತ ಇದ್ರಂತೆ. ಒಮ್ಮೆ ಶಿಷ್ಯರೆಲ್ಲ ಕೇಳಿದರು, ಏನಂತ ಇರ್ತೀರಿ? ಪಾಠಕ್ಕೆ ಕೂತಾಗ ಪಾಠ ಹೇಳ್ತಾ ಇರ್ತೀರಿ, ಆ ಮಾತು ಬೇರೆ. ಉಳಿದ ಸಮಯದಲ್ಲಿ ಏನಿರುತ್ತೆ ನಿಮ್ಮ ಬಾಯಿಯಲ್ಲಿ? ಏನೋ ಅಂತ